ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಟೀಮ್. ಇವತ್ತಿನ ದಿನ ಮತ್ತೊಂದು ಸುದ್ದಿಯೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ. ಏನು ಅಂದರೆ, ಈಗಾಗಲೇ ವಿಧಾನಸಭಾ ಚುನಾವಣೆ ಆಯಿತು, ಫಲಿತಾಂಶ ಬಂತು. ಈಗಾಗಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಹಾಗಿದ್ರೆ 224 ಕ್ಷೇತ್ರ ಏನಿದೆ, ಆ ಕ್ಷೇತ್ರದಲ್ಲಿ ಯಾರು ಅತಿ ಹೆಚ್ಚು ಮತಗಳನ್ನು ಪಡೆದರು, ಎಷ್ಟು ಅಂತರದಿಂದ ಜಯಗಳಿಸಿದರು, ಈ 10 ಜನರ ಶಾಸಕರ ವಿವರಗಳನ್ನು ಇವತ್ತಿನ ದಿನ ನಾನು ಕೊಡ್ತಾ ಬರ್ತಾ ಇದ್ದೀನಿ. ಹಾಗಿದ್ರೆ ಇನ್ನೇನಿರ್ತಡ, ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಇನ್ನೇನಿರ್ತಡ ಬನ್ನಿ ಆ 10 ಶಾಸಕರು ಎಷ್ಟು ಮತಗಳ ಅಂತರದಿಂದ ಜಯಗಳಿಸಿದರು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ಕನಕಪುರ ಕ್ಷೇತ್ರಕ್ಕೆ ಹೋದರೆ DK ಶಿವಕುಮಾರ್ ಅವರು ಅವರ ಪ್ರತಿಸ್ಪರ್ಧಿಯಾದಂತಹ ಬಿ ನಾಗರಾಜ್, JDSನ ನಾಗರಾಜ್ ಅವರಿಗಿಂತ ಸುಮಾರು 1,22,392 ಮತಗಳ ಅಂತರದಿಂದ ಜಯವನ್ನು ಗಳಿಸ್ತಾರೆ. ಹಾಗಿದ್ರೆ DK ಶಿವಕುಮಾರ್ ಅವರು ಎಷ್ಟು ಮತಗಳನ್ನು ಪಡೆದರು ಅಂದರೆ 1,43,023 ಮತಗಳನ್ನು ಪಡೆದಿದ್ದಾರೆ. ಎರಡನೇ ಕ್ಷೇತ್ರಕ್ಕೆ ಹೋದರೆ ಚಿಕ್ಕೋಡಿ, ಅಲ್ಲಿ ಗಣೇಶ್ ಹುಕ್ಕೇರಿಯವರು ಕಾಂಗ್ರೆಸ್ಸಿಂದ ಸ್ಪರ್ಧಿಯಾಗಿರ್ತಾರೆ. ಅವರ ಆಪೋಸಿಟ್ ಆಗಿ ರಮೇಶ್ ಕತ್ತೀರವರು BJPಯಿಂದ. ಎಷ್ಟು ಮತಗಳ ಅಂತರದಿಂದ ಗಣೇಶ್ ಹುಕ್ಕೇರಿಯವರು ಜಯಗಳಿಸ್ತಾರೆ ಅಂದರೆ 77,749 ಮತಗಳ ಅಂತರದಿಂದ ಜಯವನ್ನು ಗಳಿಸ್ತಾರೆ. ಹಾಗಿದ್ರೆ ರಮೇಶ್ ಹುಕ್ಕೇರಿಯವರು 1,28,349 ಮತಗಳನ್ನು ಪಡೆದಿದ್ದಾರೆ. ಮೂರನೇದಾಗಿ ಅಥಣಿಗೆ ಹೋದರೆ ಲಕ್ಷ್ಮಣ ಸವದಿಯವರು, ಈಗಾಗಲೇ ನಿಮ್ಗೆ ಗೊತ್ತಿರಬೇಕು, ಇವರು BJPಯಲ್ಲಿ ಇದ್ದವರಂತವರು ಟಿಕೆಟ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರು, ಕಾಂಗ್ರೆಸ್ಸಲ್ಲಿ ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು, ಅತಿ ಹೆಚ್ಚು ಮತಗಳ ಅಂತರದಿಂದ ಜಯಗಳಿಸ್ತಾರೆ. ಇವರು ಆಪೋಸಿಟ್ ಆಗಿರುವಂಥವ್ರು ಮಹೇಶ್ ಕುಮಟವಳ್ಳಿ ಅಂತೇಳಿ BJPಯ ಕ್ಯಾಂಡಿಡೇಟ್ ಆಗಿದ್ದರು. ಸುಮಾರು 75,673 ಮತಗಳ ಅಂತರದಿಂದ ಜಯವನ್ನು ಗಳಿಸ್ತಾರೆ. ಹಾಗಿದ್ರೆ ಲಕ್ಷ್ಮಣ ಸವದಿಯರವರು ಎಷ್ಟು ಮತಗಳನ್ನು ಪಡೆದರು ಅಂದರೆ 1,31,404 ಮತಗಳನ್ನು ಪಡೆದರು. ನೆಕ್ಸ್ಟು ಅರಬಾವಿಗೆ ಹೋದರೆ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿಯವರು BJPಯಿಂದ ಸ್ಪರ್ಧೆ ಮಾಡ್ತಾರೆ. ಅವರ ಆಪೋಸಿಟ್ ಆಗಿ ಭೀಮಪ್ಪರವರು ಪಕ್ಷೇತರವಾಗಿ ಸ್ಪರ್ಧೆಯನ್ನು ನಡೆಸ್ತಾರೆ. ಅವರಿಗಿಂತ 70,568 ಮತಗಳ ಅಂತರದಿಂದ ಬಾಲಚಂದ್ರ ಜಾರಕಿಹೊಳಿ ಅವರು ಜಯವನ್ನು ಗಳಿಸ್ತಾರೆ. ಹಾಗಿದ್ರೆ ಅವರು ತಗೊಂಡಿರೋ ಮತ ಎಷ್ಟು ಅಂದರೆ 1,14,242 ಮತಗಳನ್ನು ಪಡೆದಿರ್ತಾರೆ. ನೆಕ್ಸ್ಟು ನಾವು ಹೋಗೋದಾದರೆ ಪುಲಿಕೇಶಿ ನಗರ, AC ಶ್ರೀನಿವಾಸರವರು ಕಾಂಗ್ರೆಸ್ಸಿಂದ ಸ್ಪರ್ಧಿಸ್ತಾರೆ. ಅವರ ಆಪೋಸಿಟ್ ಆಗಿ ಅಖಂಡ ಶ್ರೀನಿವಾಸರವರು BSP ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿರ್ತಾರೆ. ಆದರೆ ಇವರ ನಡುವಿನ ಅಂತರ, ಎಷ್ಟು ಅಂತರದಿಂದ ಇವರು ಜಯಗಳಿಸಿದ್ರು ಅಂದರೆ 62,062 ಅಂತರದಿಂದ ಇವರು ಜಯವನ್ನು ಗಳಿಸ್ತಾರೆ. ಹಾಗಿದ್ರೆ ಅವರು ಪಡೆದಂಥ ಮತ ಎಷ್ಟು ಅಂದರೆ 87,316 ಮತಗಳನ್ನು ಶ್ರೀನಿವಾಸರವರು, AC ಶ್ರೀನಿವಾಸರವರು ಪಡ್ಕೊಂಡ್ರು. ಅಂದರೆ ಇಲ್ಲಿ ಅದನ್ನು ಕಂಪೇರ್ ಮಾಡಿದ್ರೆ ಕೆಲವು 15,000 ಅಂತರ, ಏನು 15,000 ಮತಗಳನ್ನು ಮಾತ್ರ ಅಖಂಡ ಶ್ರೀನಿವಾಸರವರು ಪಡೆದಿರ್ತಾರೆ. ಇದಾದ ನಂತರ ನೆಕ್ಸ್ಟ್ ನಾವು ಹೋಗೋದಾದರೆ ಕೊಳ್ಳೇಗಾಲದಲ್ಲಿ ಕೃಷ್ಣಮೂರ್ತಿರವರು ಕಾಂಗ್ರೆಸ್ಸಿಂದ ಸ್ಪರ್ಧೆಯನ್ನು ಮಾಡಿರ್ತಾರೆ. ಅವರ ಆಪೋಸಿಟ್ ಆಗಿ ಮಹೇಶ್ ಅವರು BJPಯಿಂದ ಸ್ಪರ್ಧೆಯನ್ನು ಮಾಡ್ತಾರೆ. ಇವರ ಅಂತರ ಎಷ್ಟಿತ್ತು ಅಂದರೆ 59,519 ಮತಗಳ ಅಂತರದಿಂದ ಕೃಷ್ಣಮೂರ್ತಿರವರು ಜಯವನ್ನು ಗಳಿಸ್ತಾರೆ. ಹಾಗಿದ್ರೆ ಅವರು ಪಡೆದಿರುವಂಥ ಮತಗಳು ಎಷ್ಟು ಅಂದರೆ 1,08,363 ಮತಗಳನ್ನು ಪಡೆದಿರ್ತಾರೆ. ನೆಕ್ಸ್ಟು ಸತೀಶ್ ಜಾರಕಿಹೊಳಿ ಅವರವರು ಸ್ಪರ್ಧೆಯನ್ನು ಮಾಡಿರ್ತಾರೆ. ಅವರ ಆಪೋಸಿಟ್ ಆಗಿ ಬಸವರಾಜ್ ಹುಂಡ್ರ BJPಯಿಂದ ಸ್ಪರ್ಧೆಯನ್ನು ಮಾಡಿರ್ತಾರೆ. ಅವರ ನಡುವಿನ ಅಂತರ ಎಷ್ಟು ಅಂದರೆ 57,046 ಮತಗಳ ಅಂತರದಿಂದ ಸತೀಶ್ ಜಾರಕಿಹೊಳಿ ಅವರು ಗೆಲುವನ್ನು ಪಡಿತಾರೆ. ಹಾಗೆ ಅವರು ತೆಗೆದುಕೊಂಡಿರುವಂಥ ಮತಗಳು ಎಷ್ಟು ಅಂದರೆ 1,290 ಮತಗಳನ್ನು ಪಡೆದಿರ್ತಾರೆ. ಅದಾದ ನಂತರದಲ್ಲಿ ಸರ್ವಜ್ಞ ನಗರಕ್ಕೆ ಹೋದರೆ KJ ಜಾರ್ಜ್ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆಯನ್ನು ಮಾಡಿರ್ತಾರೆ. ಅವರ ಆಪೋಸಿಟ್ ಆಗಿ ಪದ್ಮನಾಭ ರೆಡ್ಡಿರವರು BJPಯಿಂದ ಸ್ಪರ್ಧೆಯನ್ನು ಮಾಡಿರ್ತಾರೆ. KJ ಜಾರ್ಜ್ ಅವರು ಇಲ್ಲಿ 55,768 ಮತಗಳ ಅಂತರದಿಂದ ಜಯವನ್ನು ಗಳಿಸ್ತಾರೆ. ಹಾಗಿದ್ರೆ ಅವರು ಪಡೆದಿರುವಂಥ ಮತಗಳು ಎಷ್ಟು ಅಂದರೆ 1,18,753 ಮತಗಳನ್ನು ಪಡೆದಿರ್ತಾರೆ. ಈ ಗ್ರಾಮಾಂತರ ಅಲ್ಲಿಗೆ ಹೋದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿರ್ತಾರೆ. ನಾಗೇಶ್ ರವರು BJP ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿರ್ತಾರೆ. ಅವರ ಅಂತರ ಎಷ್ಟಿದೆ ಅಂತಂದರೆ, ಗೆಲುವಿನ ಅಂತರ ಎಷ್ಟಿತ್ತು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 55,546 ಮತಗಳ ಅಂತರದಿಂದ ಜಯವನ್ನು ಗಳಿಸ್ತಾರೆ. ಹಾಗಿದ್ರೆ ಅವರು ಪಡೆದಿರುವಂಥ ಮತಗಳು
1,07,619 ಮತಗಳನ್ನು ಪಡೆದಿದ್ದಾರೆ. ಕೊನೆಯದಾಗಿ ನಾವು ನೋಡೋದಾದರೆ ಪದ್ಮನಾಭ ನಗರಕ್ಕೆ ಹೋಗ್ತೀವಿ. ಆರ್ ಅಶೋಕ್ರವರು ಅಪೋಸಿಟ್ ರಘುನಾಥ ನಾಯ್ಡು ಏನು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು ಅವ್ರಿಗಿಂತ 55,175 ಮತಗಳ ಅಂತರದಿಂದ ಜಯವನ್ನು ಗಳಿಸಿದರು. ಹಾಗಾದರೆ ಆರ್ ಅಶೋಕ್ರವರು ಪದ್ಮನಾಭ ನಗರದಲ್ಲಿ ಪಡೆದಿರುವಂಥ ಮತಗಳು ಎಷ್ಟು ಅಂದರೆ 98,750 ಮತಗಳನ್ನು ಪಡೆದಿದೆ. ಇದು ಇಷ್ಟು ನಮ್ಮ 224 ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಿತು. ಅದರಲ್ಲಿ 10 ಮಂದಿ ಅತಿ ಹೆಚ್ಚು ಅಂತರದ ಜಯವನ್ನು ಗಳಿಸಿರುವಂತಹ ಶಾಸಕರ ವಿವರಗಳನ್ನು ನೀಡಿದ್ದೀನಿ. ಮಗದೊಂದು ವಿಷಯದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ನಮಸ್ತೆ.